ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾಂಸ ಗಲಾಟೆ ತಡರಾತ್ರಿ ತಾರಕಕ್ಕೇರಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನೀತ್ ಕೆರೆಹಳ್ಳಿಯವರ ಬಂಧನ ಮಧ್ಯರಾತ್ರಿ 12 ಗಂಟೆಗಾಗಿತ್ತು. ಈ ಪ್ರಕರಣದಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮಧ್ಯರಾತ್ರಿ 12 ಗಂಟೆಗೆ ಪುನೀತ್ ಕೆರೆಹಳ್ಳಿ ಬಂಧಿಸಿದ್ರು ಪೊಲೀಸರು. ರಾತ್ರಿ ಇಡೀ ಕಾಟನ್ಪೇಟೆ ಪೊಲೀಸರಿಂದ ಇನ್ವೆಸ್ಟಿಗೇಷನ್ ಆಗಿದೆ, ವಿಚಾರಣೆ ಆಗಿದೆ. ಮುಂಜಾನೆ 4:45 ಅಸ್ವಸ್ಥಗೊಂಡಿದ್ದಾರೆ ಪುನೀತ್ ಕೆರೆಹಳ್ಳಿ. ಮೊದಲಿಗೆ ಕೆಸಿ ಜನರಲ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಹೇಳಿ ಶಿಫ್ಟ್ ಮಾಡಲಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ವೈದ್ಯರ ಸಲಹೆಯ ಮೇರೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಮಧ್ಯರಾತ್ರಿ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಪುನೀತ್ ಹಾಗಾಗಿ ಅಸ್ವಸ್ಥರಾಗಿದ್ದಾರೆ. ಸದ್ಯ ಬಿಪಿ, ಶುಗರ್ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಎನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಕೆಸಿ ಜನರಲ್ ವೈದ್ಯರಿಂದ ಮಾಹಿತಿ ಸಿಕ್ಕಿರುವಂಥದ್ದು. ನಿನ್ನೆ ರಾಜಸ್ಥಾನದಿಂದ ಬಂದಂತಹ ಟನ್ಗಟ್ಟಲೆ ಮಾಂಸ, ಇದು ಶ್ವಾನದ ಮಾಂಸ ಅನ್ನುವಂತಹ ಆರೋಪವನ್ನ ಪುನೀತ್ ಕೆರೆಹಳ್ಳಿ ಮಾಡಿದ್ರು. ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಸರ್ಕಾರಿ ಅಧಿಕಾರಿಗಳು ಬರ್ತಾರೆ. ಇವರ ಆರೋಪ ಏನು ಎತ್ತ ಅನ್ನೋದ್ರ ಬಗ್ಗೆ ಗಮನಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳ ಕಾರ್ಯಾಚರಣೆಗೆ ಅಡ್ಡಿ ಮಾಡಿದ ಆರೋಪದ ಅಡಿಯಲ್ಲಿ ಇವರನ್ನ ಮಧ್ಯರಾತ್ರಿ 12 ಗಂಟೆಗೆ ಅರೆಸ್ಟ್ ಮಾಡಲಾಗುತ್ತೆ. ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸ್ತಾ ಇದ್ದ ಹಾಗೆ ಪುನೀತ್ ಕೆರೆಹಳ್ಳಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವಂತಹ ವಿಚಾರ ಬೆಳಗ್ಗಿನ ಜಾವ 4:45 ಸಿಗುತ್ತೆ. ಯಾವಾಗ ಇವರು ಅಸ್ವಸ್ಥರಾದ್ರು, ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ರು, ಎಚ್ಚರ ತಪ್ಪಿದ್ರು, ತತ್ಕ್ಷಣಕ್ಕೆ ಪೊಲೀಸರು ಅಲರ್ಟ್ ಆಗ್ತಾರೆ. ಅವರನ್ನು ಕರ್ಕೊಂಡೋಗಿ ಕೆಸಿ ಜನರಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಬಟ್ ಅಲ್ಲಿ ಅವರ ಹೆಲ್ತ್ ಕಂಡೀಷನ್ ಅನ್ನು ನೋಡಿದಂತಹ ವೈದ್ಯರು ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅನ್ನುವಂತಹ ಸಲಹೆಯನ್ನು ಕೊಟ್ರಂತೆ. ವೈದ್ಯರ ಸಲಹೆಯ ಮೇರೆಗೆ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪುನೀತ್ ಕೆರೆಹಳ್ಳಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಆನೇಕಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಮಾಂಸ ಗಲಾಟೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು. ತಡರಾತ್ರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನೀತ್ ಕೆರೆಹಳ್ಳಿ ಅವರ ಬಂಧನ ಕೂಡ ಆಗಿತ್ತು. ಈಗ ಅವರು ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. ಹೆಲ್ತ್ ಕಂಡೀಷನ್ ಹೇಗಿದೆ, ಏನ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಾಗ್ತಾ ಇದೆಯಾ, ಹೇಗೆ ಅಂತ? ಪ್ರೇಮ್ ಕುಮಾರ್, ಈಗ ಅಂದರೆ ಬೆಳಗಿನ ಜಾವದಲ್ಲಿ ಅಂದರೆ ಮಧ್ಯರಾತ್ರಿಯೇ ಶುರುವಾಗಿತ್ತು ಹೊಟ್ಟೆ ನೋವು ಅನ್ನುವಂಥ ಮಾಹಿತಿಯನ್ನು ವೈದ್ಯಾಧಿಕಾರಿಗಳು ಕೊಡ್ತಾ ಇರುವಂಥದ್ದು. ಅಂದರೆ ಹೊಟ್ಟೆ ನೋವಿನ ಕಾರಣಕ್ಕೆ ಕೆಸಿ ಜನರಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು, ಹಾಗೆ ಅವರ BP ಆಗಿರ್ಬೋದು, ಹಾಗೆ ಶುಗರ್ ವೇರಿಯೇಷನ್ ಆಗಿರ್ಬೋದು, ಎಲ್ಲವನ್ನು ಕೂಡ ಪತ್ತೆ ಹಚ್ಚುವ ಅಂದರೆ ಜನರಲ್ ಚೆಕಪ್ ಏನೆಲ್ಲ ಮಾಡಬೇಕಾಗುತ್ತೆ ಅವೆಲ್ಲವನ್ನು ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಅಂದರೆ ಅನ್ಕಾನ್ಷಿಯಸ್ ಏನಾಗಿಲ್ಲ, ಅಸ್ವಸ್ಥರೇನೋ ದೊಡ್ಡ ಮಟ್ಟದಲ್ಲಿ ಆಗಿಲ್ಲ, ಆದರೆ ಹೊಟ್ಟೆ ನೋವಿಗೆ ಒದ್ದಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಕೆಸಿ ಜನರಲ್ ವೈದ್ಯರು ನೀಡ್ತಾ ಇರುವಂಥದ್ದು. ಹೊಟ್ಟೆ ನೋವು ಯಾಕೆ ಬಂದಿದೆ, ಅದೇನು ಕಡಿಮೆ ಆಗೋದಕ್ಕೂ ಕೂಡ ಅಲ್ಲಿ ಔಷಧಿಯನ್ನು ಕೊಟ್ಟಿದ್ದಾರೆ, ಟ್ರೀಟ್ಮೆಂಟ್ ಮಾಡಿದ್ರು ಅಲ್ಲಿ ಕೆಸಿ ಜನರಲ್ ಅಲ್ಲಿ. ಅಲ್ಲೂ ಕೂಡ ಕಡಿಮೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಅಂದರೆ ಇಲ್ಲಿ MRI ಸ್ಕ್ಯಾನಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಏನು ಯಾವ ಕಾರಣಕ್ಕೆ ಹೊಟ್ಟೆ ನೋವು ಬಂದಿದೆ ಅನ್ನುವಂಥ ಮಾಹಿತಿಯನ್ನು ಪತ್ತೆ ಹಚ್ಚೋದಕ್ಕೆ ವೈದ್ಯರಿಗೆ ಮುಂದಾಗ್ತಾ ಇರುವಂಥದ್ದು. ಜೊತೆಗೆ ನಿನ್ನೆ ಅಂದರೆ ಇವರನ್ನು ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಅವರು ಊಟ ಮಾಡಿರಲಿಲ್ಲ, ಅಂದರೆ ರಾತ್ರಿ ಊಟ ಮಾಡಿರಲಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಪೊಲೀಸ್ ಮೂಲಗಳು ತಿಳಿಸ್ತಾ ಇರುವಂಥದ್ದು. ಅದರಿಂದಾಗಿ ಕೂಡ ಹೊಟ್ಟೆ ನೋವು ಕಾಣಿಸಿಕೊಂಡಿರ್ಬೋದು ಅನ್ನುವಂಥ ಮಾಹಿತಿ. ಒಟ್ಟಾರೆ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಯಾವ ಕಾರಣಕ್ಕಾಗಿ ಇವರು ಈ ರೀತಿಯಾಗಿ ಹೊಟ್ಟೆ ನೋವಿಗೆ ಒದ್ದಾಡ್ತಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದರೆ ಅವರ ಆರೋಗ್ಯ ಯಾವ ರೀತಿಯಾಗಿದೆ, ಅವರನ್ನು ಕಳಿಸ್ಕೊಡ್ಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವೈದ್ಯರು ಮಾಹಿತಿಯನ್ನು ನೀಡಲಿದ್ದಾರೆ. ಒಟ್ಟಾರೆ ಏನು ನಾಯಿ ಮಾಂಸವನ್ನು ತರಿಸಲಾಗ್ತಾ ಇದೆ, ಅಂದರೆ ಟನ್ಗಟ್ಟಲೆ ನಾಯಿ ಮಾಂಸ ರಾಜಸ್ಥಾನದಿಂದ ಬರ್ತಾ ಇದೆ, ಅಕ್ರಮ ಮಾಂಸ ಮಾರಾಟ ಆಗ್ತಾ ಇದೆ, ಅಕ್ರಮ ಮಾಂಸ ಬರ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಿ ಪುನೀತ್ ಕೆರೆಹಳ್ಳಿ ಪ್ರತಿಭಟನೆಗೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಪೊಲೀಸರಾಗಿರ್ಬೋದು, ಹಾಗೆ ಆರೋಗ್ಯ ಸುರಕ್ಷತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನು ಬಂದಿರ್ತಾರೆ ಸ್ಥಳಕ್ಕೆ, ಆ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನುವಂಥ ಕಾರಣಕ್ಕೆ ಪುನೀತ್ ಕೆರೆಹಳ್ಳಿ ಅವರನ್ನು ವಶಕ್ಕೆ ಪಡೆದಿರುವಂಥದ್ದು. ರಾತ್ರಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಹೊಟ್ಟೆ ನೋವು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಅಸ್ವಸ್ಥನಾಗಿದ್ದೀನಿ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋ ಥರದ ಮಾತುಗಳನ್ನು ಹೇಳಿದಂಥ ಸಂದರ್ಭದಲ್ಲಿ ವೆಯ್ಟ್ ಮಾಡ್ತಾರೆ, ಊಟ ಮಾಡಿ ಅನ್ನುವಂಥ ಮಾತುಗಳನ್ನು ಕೂಡ ಪೊಲೀಸರು ಹೇಳ್ತಾರೆ. ಆದರೆ ಪುನೀತ್ ಕೆರೆಹಳ್ಳಿ ಊಟವನ್ನು ಮಾಡೋದಕ್ಕೆ ನಿರಾಕರಿಸ್ತಾರೆ. ನಂತರ ಬೆಳಗಿನ ಜಾವ ಅಂದರೆ 4 ಗಂಟೆ ಸುಮಾರಿಗೆ ಹೊಟ್ಟೆ ನೋವಿನಿಂದ ಒದ್ದಾಡೋದಕ್ಕೆ ಶುರುವಾಗ್ತಾರೆ. ಆ ಸಂದರ್ಭದಲ್ಲಿ ಕೆಸಿ ಜನರಲ್ಗೆ ಶಿಫ್ಟ್ ಮಾಡುವಂಥದ್ದು. ನಂತರ ಇಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನು ಶಿಫ್ಟ್ ಮಾಡಿದ್ದಾರೆ. ಈಗ ತಪಾಸಣೆ ಆಗ್ತಾ ಇದೆ. ಪ್ರೇಮ್ ಕುಮಾರ್.